ಹಿಂದೆಲ್ಲ ರಾಜಕಾರಣಿಗಳ ಭಯದಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಇವತ್ತು ನೋಡಿ ಎಷ್ಟು ನೀರಿನ ಸಮಸ್ಯೆ, ಆಮೇಲೆ ರಾಜಕಾಲುವೆ ಒತ್ತುವರಿಗಳು, ಕೆರೆ ಒತ್ತುವರಿಗಳು. ಇವತ್ತು ನೋಡಿ ನಾವು ಮೊನ್ನೆ ನಮ್ದೊಂದು ಯಾವುದೋ ಜಾಗ ಇದೆ, ಯಲಹಂಕ ಜಕ್ಕೂರು ಬ್ಯಾಕ್ ಸೈಡ್ ಒಂದು ರಾಜಕಾಲುವೆ ಇದೆ. ರಾಜಕಾಲುವೆ ಅಟ್ಯಾಚ್ ಆಗಿರೋದು ಒಂದು ದೊಡ್ಡ ಕೆರೆ ಇತ್ತು. ಇದನ್ನ ದಯವಿಟ್ಟು ನೀವೇನಾದ್ರು ಗಮನಿಸ್ಬೇಕು. ಎಲ್ಲ ಕರ್ನಾಟಕ ದೊಡ್ಡ ಕೆರೆ ಇತ್ತು, ಸುಮಾರು ಒಂದು 2.25 ಎಕರೆ. ಆ ಕೆರೆನ ಇವತ್ತು ಮೊನ್ನೆ ಸೈಟ್ ಮಾಡೋರೆ. ಯಾರಪ್ಪ ಸೈಟ್ ಮಾಡ್ತಾ ಇದ್ರ ಅಂದರೆ ವರ್ಕ್ ಬೋರ್ಡ್ ಅವರಿಗೆ ಸೈಟ್ ಅಲರ್ಟ್ ಮಾಡಿದ್ದಾರೆ. ನಮ್ಮ ಕೃಷ್ಣ ಬೈರೇಗೌಡರು ವರ್ಕ್ ಬೋರ್ಡ್ ಅಂತ ಏನೋ ಮುಸ್ಲಿಮ್ದು ಒಂದು ಇದಿದೆಯಲ್ಲ, ಆ ಬೋರ್ಡಿಗೆ ಸುಮಾರು ಆ ಕೆರೆ ಪೂರ್ತಿ ಮುಚ್ಚಿಬಿಟ್ಟಿದ್ದಾರೆ. ಆ ಕೆರೆ ಮುಚ್ಚಿರೋ ಜಾಗನ ಇವತ್ತು ಸೈಟ್ಗಳು ಮಾಡಿ ಆಲ್ರೆಡಿ ಕಲ್ಲು ಹಾಕ್ಬಿಟ್ಟು ಕಿಚನ್ ಹಾಕಿ ಕೆಲವು ಮನೆಗಳು ಕಟ್ಟಿ ಅಲ್ಲಿ ಸೇಲ್ಸಿಗೆ ಇಟ್ಟಿದ್ದಾರೆ. ಇದನ್ನು ಕೇಳಬೇಕಾದಂಥ ವಿರೋಧ ಪಕ್ಷನೂ ಕೇಳ್ತಾ ಇಲ್ಲ. ಆ ಕೆರೆ ಇವತ್ತು ನೋಡಿ ಏನಾಗುತ್ತೆ, ಆ ಭಾಗದಲ್ಲಿ ನೀರು ಬಂದಿರೋಂಥ ರಾಜಕಾಲುವೆದು ಶೇಖರಣೆ ಆಗೋದು ಆ ಕೆರೆ ಅಲ್ಲಿ. ಇವತ್ತು ಆ ಕೆರೆ ಶೇಖರಣೆ ಆಗಿಲ್ಲ ಅಂದಾಗ ಆ ನೀರುಗಳೆಲ್ಲ ಮತ್ತೇನಾಗುತ್ತೆ, ಅಲ್ಲೇನು ಶಿವರಾಮ್ ಕಾರಂತ್ ಲೇಔಟ್ ಅಂತ ಇದೆ, ಆ ಲೇಔಟ್ ಪಾಪ ದೊಡ್ಡ ದೊಡ್ಡ ಮನೆಗಳು ಕಟ್ಟಿದ್ದಾರೆ. ಆ ಮನೆ ಒಳಗಡೆಲ್ಲ ನೀರು ಹೋಗುತ್ತೆ. ನೀವು ಇವಾಗ ಹೋಗಿ ಡಿಶಂಕಲ್ ಚೆಕ್ ಮಾಡಿ, ಅದು ಕೆರೆ ಅಂತಲೇ ಇದೆ, ಕೆರೆ ಕುಂಟೆ ಅಂತಲೇ ಬರುತ್ತೆ. ಆ ಜಾಗನ ಇವತ್ತು ಇಷ್ಟು ರಾಜಾರೋಷವಾಗಿ ಮುಚ್ಚಿಬಿಟ್ಟು ನೀವು ಲೇಔಟ್ಗಳು ಮಾಡ್ತೀರಾ ಅಂದಾಗ ಇವತ್ತು ಆದರೆ ಗೊತ್ತು, ಅಲ್ಲಿರೋ ವಿರೋಧ ಪಕ್ಷದವರಿಗೂ ಗೊತ್ತಿದೆ, ಅಲ್ಲಿರೋ ಎಲ್ಲರಿಗೂ ಅಧಿಕಾರಿಗಳಿಗೆ ಗೊತ್ತಿದೆ, ಆದರೂ ಕಣ್ಣು ಮುಚ್ಚಿ ಕೂತಿದ್ದಾರೆ. ಇದು ಅಭಿವೃದ್ಧಿ ಎಲ್ಲಿ ಮಾಡ್ತಾ ಇದ್ದೀರಾ ನೀವು? ಯಾವ ಅಭಿವೃದ್ಧಿ ಆಗಿ? ಇವತ್ತು ನೋಡಿ ರೋಡ್ಗಳು, ರಸ್ತೆಗಳು, ಗುಂಡಿ. ನೀವಂತೂ ಟಿ ವಿಯವ್ರ ಪಾಪ ತೋರಿಸಿ ಜನಗಳು ಎಚ್ಚೆತ್ತುಕೊಂಡಾರೆ. ಇವತ್ತು ಗಾಡಿ ಮನೆಯಿಂದ ಹೋಗ್ಬೇಕಾದಾಗ ಮನೇಲಿ ತಂದೆ ತಾಯಿಗಳು, ನಮ್ಮ ಅಣ್ಣ ತಮ್ಮದಿರು ಹೇಳಿ ಕಳಿಸ್ತಾರೆ, ನೋಡಪ್ಪ ರಸ್ತೆಯಲ್ಲಿ ಗುಂಡಿಗಳಿದೆ, ಬ್ರೇಕ್ ಹೊಡಿಬೇಡ, ನಿಧಾನ ಹೋಗು ಅನ್ನೋ ಪರಿಸ್ಥಿತಿ ಇವತ್ತಿನ ನಮ್ಮ ಮಹಾನಗರ